5 ಸ್ಟೇಟ್ ಎಲೆಕ್ಷನ್ನ ಭಾಗವಾಗಿ ಕೇರಳ ಕೂಡ ಎಲೆಕ್ಷನ್ಗೆ ಹೋಗ್ತಾ ಇದೆ. ಜೋರಿದೆ ಅಲ್ಲಿ ಪ್ರಚಾರ. LDF ವರ್ಸಸ್ UDF. ಬೇಸಿಕಲಿ ಬಿ ಜೆ ಪಿಯವರು ಈಗಷ್ಟೇ ಮೊನ್ನೆ ತ್ರಿವೇಂದ್ರಂ ನಗರಸಭೆಯನ್ನು ಗೆದ್ದುಕೊಂಡ ನಂತರ ಈ ಸಲ ವೋಟ್ ಶೇರ್ ಎಷ್ಟಾಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಬೇಸಿಕಲಿ LDF ವರ್ಸಸ್ UDF ಫೈಟ್ ಇರೋದು. LDF ಅಧಿಕಾರದಲ್ಲಿದೆ, ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿರುವ ಮೈತ್ರಿ, ಇನ್ನೊಂದು ಕಡೆ ಕಾಂಗ್ರೆಸ್ನ ನೇತೃತ್ವದಲ್ಲಿರುವ UDF. ಇತ್ತೀಚಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ರಿಸಲ್ಟನ್ನು ನೋಡಿದ್ರೆ UDF ವಿಧಾನಸಭಾ ಎಲೆಕ್ಷನ್ನು ಗೆದ್ದು ಬಿಡ್ತೀವಿ ಅನ್ನೋ ಲೆವೆಲ್ಲಿಗೆ ಬಂದಿದ್ದಾರೆ. ಅದರ ಮಧ್ಯದಲ್ಲಿ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಕೇರಳ ಯೋಜನಾ ಆಯೋಗದ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಅಂತ ಹೋಗಿದ್ದಾರೆ. ಕಾಂಗ್ರೆಸ್ ಅದನ್ನು ಬಹಿಷ್ಕರಿಸಿತ್ತು. ಕಾಂಗ್ರೆಸ್ನವ್ರು ಯಾರು ಬಂದಿರಲಿಲ್ಲ. ಮಣಿಶಂಕರ್ ಅಯ್ಯರ್ ಹೋದ್ರಲ್ಲಿ. ವೇದಿಕೆಯ ಮೇಲೆ ಗೌರ್ಮೆಂಟ್ ಕಾರ್ಯಕ್ರಮ, ಅದು ವಿಷನ್ 2026 ಅಂತ. ಅಂದರೆ ಮುಂದಿನ ದಿನಗಳಲ್ಲಿ ಕೇರಳ ಹೆಂಗೆ ಹೋಗಬೇಕು, ಅಭಿವೃದ್ಧಿಯ ಪಥ ಇತ್ಯಾದಿ ಇತ್ಯಾದಿ ಚರ್ಚೆ ಮಾಡೋದಕ್ಕೆ ಅಲ್ಲಿ ಮಣಿಶಂಕರ್ ಅಯ್ಯರ್ ಮಾತಾಡ್ತಾರೆ. ಕಾಂಗ್ರೆಸ್ ಏನು ಗೆಲ್ಲೋದಿಲ್ಲ ಇಲ್ಲಿ. ಮತ್ತೊಮ್ಮೆ ನೀವೇ ಮುಖ್ಯಮಂತ್ರಿ ಆಗ್ತೀರಿ, ಆಗಬೇಕು ಅಂದರು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ ಪಿಣರಾಯಿ ವಿಜಯನ್ ಅವರೇ ಅಂದರು. ಇದರದ್ದು ರಿಯಾಕ್ಷನ್ಸ್ ಭಾಳ ಇದ್ದಾವೆ. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನಲ್ಲಿ ಇಲ್ಲವೇ ಇಲ್ಲ ಅನ್ನೋದರಿಂದ ಹಿಡಿದು ಹೆಸರಿಗೆ ಕೂತ್ಕೊಂಡು ಭಾಷಣ ಕೇಳ್ತಾರವ್ರಿಗೆ ತಮ್ಮ ಕಿವಿಗಳನ್ನು ತಾವೇ ನಂಬೋದಂಥ ಪರಿಸ್ಥಿತಿ. ಬೇಟನ್ ಅಂದರೆ ಕೈಯಲ್ಲಿ ಪೊಲೀಸರೆಲ್ಲ ಇಟ್ಕೊಂಡಿರ್ತಾರೆ, ಲಾಠಿ ಥರದ್ದು ಚಿಕ್ಕದಿರುತ್ತಲ್ಲ, ಪೊಲೀಸ್ ದೊಡ್ಡ ಲಾಠಿ ಅಲ್ಲ, ಬೇಟನ್ ಅಂದರೆ ಅದು ಅಧಿಕಾರ ಅಂತ. ಕಾಂಗ್ರೆಸ್ನವ್ರು ಬೀಳಿಸ್ಬಿಟ್ಟಿದ್ದಾರೆ ಕೆಳಗೆ, ದಯವಿಟ್ಟು ನೀವು ಅದನ್ನು ಎತ್ಕೋಬೇಕು ಅಂತ ಪಿಣರಾಯಿ ವಿಜಯನ್ ಅವರಿಗೆ ನೇರ ಮಣಿಶಂಕರ್ ಅಯ್ಯರ್ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಪವನ್ ಖೇರ ಮಣಿಶಂಕರ್ ಅಯ್ಯರ್ಗೂ ಕಾಂಗ್ರೆಸ್ಗೂ ಸಂಬಂಧನೇ ಇಲ್ಲ ಅಂದ್ಬಿಟ್ರು. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ. ಕೇರಳದ ಎಡರಂಗ ಸರ್ಕಾರವನ್ನು ಹೊಗಳಿರುವ ಅಯ್ಯರ್ ವೈಯಕ್ತಿಕವಾದ ವಿಚಾರ. ಅಯ್ಯರ್ ಕಳೆದ ಕೆಲವು ವರ್ಷಗಳಿಂದ ಕಾಂಗ್ರೆಸ್ ಜೊತೆ ಯಾವುದೇ ಸಂಬಂಧ ಇಟ್ಕೊಂಡಿಲ್ಲ. ಅಯ್ಯರ್ ಅವರು ತಮ್ಮ ವೈಯಕ್ತಿಕ ಸಾಮರ್ಥ್ಯದಲ್ಲಿ ಮಾತಾಡ್ತಾರೆ, ಬರೀತಾರೆ. ಕೇರಳದಲ್ಲಿ ನಾವು ಎಡರಂಗದ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರಿಸ್ತೀವಿ ಅಂತ ಪವನ್ ಖೇರ ಸ್ಟೇಟ್ಮೆಂಟ್, ರಾಷ್ಟ್ರೀಯ ವಕ್ತಾರರು. ಇನ್ನೊಂದು ಕಡೆ KC ವೇಣುಗೋಪಾಲ್ ಈ ಸಲ ಅವರು ಕೇರಳಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಿದ್ದಾರೆ, ಕಾಂಗ್ರೆಸ್ಸಿನ ಸಂಸದರು. ಮಣಿಶಂಕರ್ ಅಯ್ಯರ್ ಯಾವಾಗಲೂ ಹಿಂಗೆ ನೋಡ್ರಿ, ಏನಾರು ಒಂದು ಮಾತಾಡಿ ದೊಡ್ಡದೊಂದು ವಿವಾದ ಹುಟ್ಟಾಕಿ. ಇವರು ಅತಿ ಹೆಚ್ಚು ಚರ್ಚಿತ ಸ್ಟೇಟ್ಮೆಂಟ್, ಐ ಸ್ಟಿಲ್ ರಿಮೆಂಬರ್ ಇಟ್, ಒಂದು ಏನೋ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ನಡೀತಾ ಇತ್ತು ದೊಡ್ಡದೊಂದು ಸ್ಟೇಡಿಯಂನಂಥ ಜಾಗದಲ್ಲಿ. ಅಲ್ಲಿ ಒಂದು ನ್ಯೂಸ್ ಏಜೆನ್ಸಿ ಅವ್ರ ಜೊತೆ ಇನ್ನೇನು ಸಭೆ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಚಿಟ್ಚಾಟ್ ಕೊಟ್ಟಿದ್ರು ಅವರು. 2013 ಲೋಕಸಭಾ ಚುನಾವಣೆಯ ಚರ್ಚೆ ಪೀಕ್ನಲ್ಲಿತ್ತು. ನರೇಂದ್ರ ಮೋದಿ NDA ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿತಗೊಂಡಿದ್ದರು. ಮಣಿಶಂಕರ್ ಅಯ್ಯರ್ ಹೇಳಿದರು, ಜನ್ಮದಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕಾಗೋದಿಲ್ಲ ನರೇಂದ್ರ ಮೋದಿಗೆ, ಬೇಕು ಅಂದರೆ ಇಲ್ಲಿ ಬಂದು ಟೀ ಮಾರಬಹುದು ಅಂದ್ಬಿಟ್ರು. ಇಲ್ಲಿ ಬಂದು ಟೀ ಮಾರ್ಬೋದು, ಪ್ರಧಾನಿ ಎಲ್ಲ ಆಗೋದಕ್ಕಾಗೋದಿಲ್ಲ ಅಂತ. ಅದಾದ ಮೇಲೆ 3 ತಿಂಗಳ ಹಿಂದೆ ನಾನು AICC ಆಫೀಸ್ಗೆ ಹೋದರೆ ಟೀ ಬೇಕಾ ಅಂತ ಕೇಳೋರು ಕೂಡ ಯಾರೂ ಇಲ್ದಂಗೆ ಆಗಿದೆ ಪರಿಸ್ಥಿತಿ ಅಂದ್ಬಿಟ್ರು. ನೋಡಿರಿ, ಒಂದಕ್ಕೊಂದು ಕನೆಕ್ಷನ್ ಹೆಂಗಿರ್ತವೆ ಅಂತ. AICC ಆಫೀಸ್ಗೆ ಹೋದರೆ ನಿಮಗೆ ಟೀ ಬೇಕಾ ಅಂತ ಕೇಳೋರು ಕೂಡ ಒಬ್ಬರು ಇಲ್ದಂಗೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಅಂದಿದ್ರು ಅವರು. 2013ರಲ್ಲಿ ಮಣಿಶಂಕರ್ ಅಯ್ಯರ್ ನರೇಂದ್ರ ಮೋದಿ ಬಂದು ಬೇಕಿದ್ರೆ ಇಲ್ಲಿ ಟೀ ಮಾರಲಿ, ಪ್ರಧಾನಮಂತ್ರಿ ಎಲ್ಲ ಆಗೋದಕ್ಕಾಗೋದಿಲ್ಲ ಅಂದಾಗ ಅದನ್ನೇ ಎತ್ಕೊಂಡ್ಬಿಟ್ರು BJP ಅವರು. ಚಾಯ್ ಪೆ ಚರ್ಚಾ ಅಂತ ಒಂದು ದೊಡ್ಡದು ಕ್ಯಾಂಪೇನೇ ಮಾಡಿಬಿಟ್ರು. ಚಾಯ್ ಪೆ ಚರ್ಚಾ, ಗಲ್ಲಿಗಳಲ್ಲಿ ಅಂದರೆ ಜನಾಂಗ ಒಂದು 100-200 ಜನ ಸೇರಿಸೋದು, ಟೀ ಮಾಡಿಸೋದು, ಚರ್ಚೆ ಮಾಡೋದು. ಯಾರಿಂದ ರಾಜಕೀಯ ಏನಾಗಿದೆ, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕಾ ಆಗಬಾರ್ದು ಅಂತ ಚರ್ಚೆ ಮಾಡೋದಪ್ಪ. ಈಗ ಪವನ್ ಖೇರ ಕಾಂಗ್ರೆಸ್ನಲ್ಲೇ ಇಲ್ಲ ಅವರು ಅಂದಿದ್ದಕ್ಕೆ, KC ವೇಣುಗೋಪಾಲ್ ಕಾಂಗ್ರೆಸ್ನಲ್ಲಿ ಮಣಿಶಂಕರ್ ಅಯ್ಯರ್ ಇಲ್ಲ ಅಂದಿದ್ದಕ್ಕೆ ಮಣಿಶಂಕರ್ ರಿಪ್ಲೈ ನೋಡಿ ಹೆಂಗಿದೆ ನೋಡಿ. ನಾನು ಗಾಂಧಿವಾದಿ, ನೆಹರುವಾದಿ, ಇಂದಿರಾವಾದಿ, ರಾಜೀವ್ವಾದಿ, ರಾಹುಲ್ವಾದಿ ಅಲ್ಲ ಅಂತಾರವರು. ನನ್ನನ್ನು ಬೇಕಿದ್ರೆ ಪವನ್ ಖೇರ ಹೊರಗೆ ಹಾಕಲಿ, ಹೊರಗೆ ಬರ್ತೀನಿ ನಾನು ಅಂತ. ಕೇರಳ ಎಲೆಕ್ಷನ್ನಲ್ಲಿ ಶಶಿ ಥರೂರ್ ಏನೋ ಉಲ್ಟಾ ಹೊಡಿಬೋದು ಅನ್ನುವ ಚರ್ಚೆಗಳ ಮಧ್ಯದಲ್ಲಿ ಹಿ ಹ್ಯಾಸ್ ಫಾಲನ್ ಇನ್ ಲೈನ್ ವಿತ್ ಕಾಂಗ್ರೆಸ್. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಕೂತ್ಕೊಂಡು ಮಾತನಾಡ್ತಾ ಇದ್ದ ಫೋಟೋ ಹಾಕಿ ಅವರು ಮಾಡಿದಂಥ ಟ್ವೀಟ್ ನೋಡಿದ್ರೆ ಎಲ್ಲ ಸೆಟ್ಲ್ ಆಯ್ತಪ್ಪ ಅಲ್ಲಿ ಅಂತ. ಅದರ ಮಧ್ಯದಲ್ಲಿ ಇದೊಂದು ಫೈರ್ ಫೈಟಿಂಗ್ ಮಾಡ್ಬೇಕಲ್ಲಿ. ಏಪ್ರಿಲ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ನಡೆಯೋದಿದೆ. ಇವತ್ತು ಸಾಂವಿಧಾನಿಕ ಪೀಠ ರಚನೆ ಆಯಿತು ಅನ್ನುವ ಕಾರಣಕ್ಕಾಗಿ ಈ ಸುದ್ದಿ ನಿಮಗೆ ಹೇಳ್ತಾ ಇದ್ದೀವಿ.
ಆ ಕೇಸು ದೇಶದಾದ್ಯಂತ ಗಮನ ಸೆಳೆಯುತ್ತೆ, ಪರ ವಿರುದ್ಧ ಚರ್ಚೆಗೆ ಕಾರಣ ಆಗತ್ತೆ. ಯಾವ ಕೇಸು? ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ವಯಸ್ಸಿನ ಮಹಿಳೆಯರಿಗೆ ಪ್ರವೇಶ ಕೊಡಬೇಕಾ ಕೊಡಬಾರ್ದಾ ಅನ್ನುವುದನ್ನು ಇತ್ಯರ್ಥಪಡಿಸೋದಕ್ಕೆ ಇವತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸಾಂವಿಧಾನಿಕ ಪೀಠ ರಚಿಸಿದರು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನು ಒಳಗೊಂಡಂತೆ 9 ಜನ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಈ ಪೀಠದಲ್ಲಿರ್ತಾರೆ. ಇವತ್ತು ಯಾರ್ಯಾರು ಅನ್ನುವ ಆದೇಶ ಹೊರಗೆ ಬಂತು. ಏಪ್ರಿಲ್ 7ನೇ ತಾರೀಕು ಇದರ ವಿಚಾರಣೆ ಶುರುವಾಗುತ್ತೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ವಯಸ್ಸಿನ ಮಹಿಳೆಯರಿಗೆ ಪ್ರವೇಶ ಕೊಡಬೇಕೋ ಕೊಡಬಾರ್ದು ಅನ್ನುವ ಪ್ರಕರಣದ ವಿಚಾರಣೆ ಏಪ್ರಿಲ್ 7ನೇ ತಾರೀಕು ಶುರುವಾಗುತ್ತೆ. 22ನೇ ತಾರೀಖಿನ ತನಕ ವಾದ ಪ್ರತಿವಾದಗಳು ನಡೀತವೆ. ಆ ನಂತರ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಅಂತಿಮ ತೀರ್ಪು ಕೊಡುತ್ತೆ. 2018ರಲ್ಲಿ ಜಡ್ಜ್ಮೆಂಟ್ ಬಂದಿತ್ತು. 5 ಜಡ್ಜ್ ಬೆಂಚ್ನಿಂದ 5 ಜನ ನ್ಯಾಯಮೂರ್ತಿಗಳ ಪೀಠದಿಂದ ಜಡ್ಜ್ಮೆಂಟ್ ಬಂದುಬಿಡ್ತು, ಎಲ್ಲ ವಯಸ್ಸಿನ ಮಹಿಳೆಯರಿಗೂ ಪ್ರವೇಶ ಕೊಡಬೇಕು ಅಂತ. ಇಂಥ ವಯಸ್ಸಿನ ಮಹಿಳೆಯರಿಗೆ ಪ್ರವೇಶ ಕೊಡುವುದಿಲ್ಲ ಅಂತ ಹೇಳುವ ಮೂಲಕ ಸಂವಿಧಾನ ಕೊಟ್ಟ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು. 4:1 ಜಡ್ಜ್ಮೆಂಟ್ ಅದು, ಅಂದರೆ ಮೆಜಾರಿಟಿ ಆಧಾರದ ಮೇಲೆ. ಯಾವಾಗಲೂ ಇಂಥ ಪ್ರಕರಣಗಳಲ್ಲಿ ಬೆಸ ಸಂಖ್ಯೆಯ ಜಡ್ಜ್ಗಳಿರ್ತಾರೆ, 3, 5, 7 ಹೀಗೆ. ಯಾವ ಜಡ್ಜ್ಮೆಂಟ್ ಹೆಚ್ಚಿನ ಸಂಖ್ಯೆಯ ಜಡ್ಜ್ಗಳಿಂದ ಬರುತ್ತೋ ಅದು ಪಾಸು, ಅದೇ ಫೈನಲ್ಲು ಅಂತ ಮೆಜಾರಿಟಿ ಜಡ್ಜ್ಮೆಂಟ್ ಅಂತಾರೆ. ಇಲ್ಲಿ 4:1 ಆಗಿತ್ತು. ಜಡ್ಜ್ಮೆಂಟಿದ್ದು ಡೀಟೇಲ್ಸ್ ಇದ್ದಾವೆ. ಇಂಟ್ರೆಸ್ಟಿಂಗ್ಲಿ ಪೀಠದಲ್ಲಿ 5 ಜನ ಜಡ್ಜ್ಗಳ ಪೀಠದಲ್ಲಿ 4 ಜನ ಪುರುಷ ಜಡ್ಜ್ಗಳಿದ್ರು, ಒಬ್ಬ ಮಹಿಳಾ ಜಡ್ಜ್ ಇದ್ದರು. ಎಲ್ಲ ವಯಸ್ಸಿನ ಮಹಿಳೆಯರಿಗೆ ದರ್ಶನಕ್ಕೆ ಅವಕಾಶ ಕೊಡಬೇಕೋ ಕೊಡಬಾರ್ದು ಅನ್ನುವ ವಿಚಾರಣೆ ನಡೆಸಿದ ಪೀಠದಲ್ಲಿ 5 ಜನರ ಪೈಕಿ 4 ಜನ ಪುರುಷರಿದ್ದರು, ಒಬ್ಬ ಮಹಿಳೆ ಇದ್ದರು. ಮಹಿಳಾ ಜಡ್ಜ್ ಇಂದು ಮಲ್ಹೋತ್ರಾ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರು. ಧಾರ್ಮಿಕ ವಿಷಯಗಳಲ್ಲಿ ತರ್ಕ ತರಬೇಡಿ ಅಂತ. ನೋಷನ್ಸ್ ಆಫ್ ರ್ಯಾಷನಾಲಿಟಿ ಕೆನಾಟ್ ಬಿ ಇನ್ವೋಕ್ಡ್ ಇನ್ ಮ್ಯಾಟರ್ಸ್ ಆಫ್ ರಿಲಿಜನ್. ಇಂದು ಮಲ್ಹೋತ್ರಾ ಮಹಿಳಾ ಜಡ್ಜ್ ಒಬ್ಬರು ಹೇಳಿದ್ರು ಕೊಡಬಾರ್ದು ಅಂತ, 4 ಜನ ಪುರುಷ ಜಡ್ಜ್ಗಳು ಹೇಳಿದರು ಕೊಡಬೇಕು ಅಂತ. ಪ್ಯೂರಿಟಿ ಆ್ಯಂಡ್ ಪೊಲ್ಯೂಷನ್ ವಯಲೇಟೆಡ್ ದ ರೈಟ್ ಟು ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಡಿಗ್ನಿಟಿ. ದೇ ಡೀಮ್ಡ್ ದಿ ಕಸ್ಟಮ್ ನಾಟ್ ಅನ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ಜಡ್ಜ್ಮೆಂಟನ್ನು 4 ಜನ ನ್ಯಾಯಾಧೀಶರು ಕೊಟ್ಟಿದ್ರು 2018ರಲ್ಲಿ. ಇದು ಈ ಜಡ್ಜ್ಮೆಂಟನ್ನು ಪ್ರಶ್ನೆ ಮಾಡಿಕೊಂಡು ದೇವಸ್ವಂ ಮಂಡಳಿ ಮೇಲ್ಮನವಿ ಸಲ್ಲಿಸಿತ್ತು. ದೇವಸ್ವಂ ಮಂಡಳಿಯ ಮೇಲ್ಮನವಿ ಜೊತೆಗೆ 64 ಅರ್ಜಿಗಳಿದ್ದಾವೆ. ಇಂಟ್ರೆಸ್ಟಿಂಗ್ಲಿ ಮಸೀದಿ, ದರ್ಗಾ, ಪಾರ್ಸಿಯ ಈ ಪಾರ್ಸಿಗಳಿರ್ತಾರಲ್ಲ ಅವರ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ, ಅದರದ್ದು ವಿಚಾರಣೆ ನಡೀಬೇಕು ಅಂತ ಅರ್ಜಿಗಳಿದ್ದಾವೆ. ಈಗ 64 ಅರ್ಜಿಗಳಿದ್ದಾವೆ. ಎಲ್ಲವನ್ನು ಕ್ಲಬ್ ಮಾಡಿ ವಿಚಾರಣೆಯನ್ನು ಆರಂಭಿಸ್ತಾರೆ. ದೊಡ್ಡ ವಿವಾದ ಆಗಿತ್ತದು. ವಿ ಸ್ಟಿಲ್ ರಿಮೆಂಬರ್. ಧರ್ಮ ಸಂಕಟ ಅಂತೀವಲ್ಲ, ಆ ಧರ್ಮ ಸಂಕಟ ಬಂದಿತ್ತು ಪ್ರಕರಣದಲ್ಲಿ. 2018ರ ಜಡ್ಜ್ಮೆಂಟ್ ಸ್ಟಿಲ್ ಹೋಲ್ಡ್ಸ್ ಗುಡ್. ಬಟ್ ಎಷ್ಟು ಜನ ಮಹಿಳೆಯರು ಬಂದು ದರ್ಶನ ತಗೋತಿದ್ದಾರೋ ಡೋಂಟ್ ನೋ. ಏಪ್ರಿಲ್ 7ನೇ ತಾರೀಕಿನಿಂದ ಇದರ ವಿಚಾರಣೆಯಂತೂ ಶುರುವಾಗುತ್ತೆ. ಇದು ಸಾಂವಿಧಾನಿಕ ಪೀಠ. ಈ ಪೀಠ ಕೊಟ್ಟ ಜಡ್ಜ್ಮೆಂಟೇ ಫೈನಲ್ಲು. ಇದು ಫೈನಲ್ ಆಗುತ್ತೆ. 7, 8, 9 3 ದಿವಸ ಎರಡೂ ಕಡೆಯವರ ವಾದ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. 14ರಿಂದ 16, 14, 15, 16 3 ದಿವಸ ವಾದಗಳ ಮೇಲೆ ವಾದಗಳು ಪ್ರತಿವಾದಗಳು ನಡೀತವೆ. 21, 22 2 ದಿವಸ ಎರಡೂ ಕಡೆಯವರ ವಾದ ಪ್ರತಿವಾದಗಳಿಗೆ ಅವಕಾಶ ಕೊಡ್ತಾರೆ. ಫೈನಲ್ ಅವತ್ತು ಮುಗಿಯುತ್ತೆ. ಆರ್ಗ್ಯುಮೆಂಟ್ಸ್ ಕೌಂಟರ್ ಆರ್ಗ್ಯುಮೆಂಟ್ಸ್ 22ನೇ ತಾರೀಕು ಮುಗಿಯುತ್ತೆ. ಆ ನಂತರ ಜಡ್ಜ್ಮೆಂಟ್ ಕೊಡ್ತಾರೆ. ನಿರ್ಧಾರ ಆಗುತ್ತೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ವಯಸ್ಸಿನ ಹೆಣ್ಣುಮಕ್ಕಳು ಬರಬಹುದು ಬರಬಾರ್ದು ಅಂತ. 2018ರ ಜಡ್ಜ್ಮೆಂಟು ಮಹಿಳೆಯರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಿತ್ತು. ಅಂದರೆ ಸಂಪೂರ್ಣ ವಿರುದ್ಧವಾಗಿದೆ. ಇಂಥ ವಯಸ್ಸಿನ ಮಹಿಳೆಯರು ಬರಬಾರ್ದು ದೇವಸ್ಥಾನಕ್ಕೆ ಅನ್ನೋದು ಅವರ ಧಾರ್ಮಿಕ ಹಕ್ಕಿನ ವಿರುದ್ಧ ಆಗಿದೆ. ಅಸಂವಿಧಾನಿಕವಾದಂಥ ಪ್ರಾಕ್ಟೀಸ್ ಇದು. ಆರ್ಟಿಕಲ್ 25 ಧಾರ್ಮಿಕ ಸ್ವಾತಂತ್ರ್ಯದ ಸಂಪೂರ್ಣ ಉಲ್ಲಂಘನೆ. ಆರ್ಟಿಕಲ್ 25 ಏನು ಕೊಡುತ್ತಲ್ಲ,
ಸಂವಿಧಾನದ ಆರ್ಟಿಕಲ್ 25ರ ಸಂಪೂರ್ಣ ಉಲ್ಲಂಘನೆ ಇಂಥ ವಯಸ್ಸಿನ ಹೆಣ್ಣುಮಕ್ಕಳಿಗೆ ಒಳಗೆ ಬಿಡೋದಿಲ್ಲ ಅನ್ನೋದು ಅಂತ ಜಡ್ಜ್ಮೆಂಟ್ ಆಗಿತ್ತು. ಮೂಲಭೂತ ಹಕ್ಕುಗಳ ಉಲ್ಲಂಘನೆ, ಧಾರ್ಮಿಕ ಹಕ್ಕುಗಳ ಉಲ್ಲಂಘನೆ ಅಂತ. ಅದನ್ನು ಪ್ರಶ್ನೆ ಮಾಡಿಕೊಂಡು ಬಂದಿರುವ ಮೇಲ್ಮನವಿಯ ವಿಚಾರಣೆ ಏಪ್ರಿಲ್ 7ನೇ ತಾರೀಕಿನಿಂದ ಶುರುವಾಗುತ್ತೆ. ಇಂಟ್ರೆಸ್ಟಿಂಗ್. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರ ಹೇಳಿಕೆ ಒಂದು ದೊಡ್ಡ ವಿವಾದ ಆಗಿದೆ, ಗಲಾಟೆ ಆಗ್ತಾ ಇದೆ. ಅವರು ಟಿಪ್ಪು ಸುಲ್ತಾನ್, ಛತ್ರಪತಿ ಶಿವಾಜಿ ಇಬ್ಬರು ಒಂದೇ ಥರ ಅಂದ್ಬಿಟ್ರು. ಶಿವಾಜಿ ಮಹಾರಾಜರ ಸಮಾನವಾಗಿ ಟಿಪ್ಪು ಸುಲ್ತಾನರನ್ನು ನೋಡಬೇಕು ಅಂತ. ಕಾರಣ ಏನು? ಈ ಶಾನೆ ಹಿಂದ್ ಮಾಲೆಗಾಂವ್ನ ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆಯಾದರು. ಅಲ್ಲಿ 2 ಪಕ್ಷಗಳ ಮೈತ್ರಿ ಇತ್ತು. ಒಂದು ಸಮಾಜವಾದಿ ಪಕ್ಷ, ಇನ್ನೊಂದು ಇಸ್ಲಾಂ ಮೈತ್ರಿ. ಇಸ್ಲಾಂ ಈಸ್ ಅ ನೇಮ್ ಆಫ್ ದ ಪೊಲಿಟಿಕಲ್ ಪಾರ್ಟಿ, ನೆನಪಿರಲಿ. ಇಸ್ಲಾಂ ಈಸ್ ಅ ನೇಮ್ ಆಫ್ ಅ ಪೊಲಿಟಿಕಲ್ ಪಾರ್ಟಿ. 2 ಪಕ್ಷಗಳ ಮೈತ್ರಿ ಇತ್ತು. ಬಹುಮತ ಬಂತು ಅವರಿಗೆ ಎಲೆಕ್ಷನ್ನಲ್ಲಿ. ಶಾನೆ ಹಿಂದ್ ಉಪಮೇಯರ್ ಆಗಿ ಆಯ್ಕೆಯಾದರು. ಉಪಮೇಯರ್ ಆಗಿ ಆಯ್ಕೆಯಾಗಿ ಕುರ್ಚಿಯಲ್ಲಿ ಕುಂತಾಗ ಹಿಂದೆ ಟಿಪ್ಪು ಸುಲ್ತಾನ್ ಫೋಟೋ ಇತ್ತು. ವಿವಾದ ಆಯಿತು. ಅದಕ್ಕೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಸಪ್ಕಲ್ ಅಂತ, ಅವರ ಸಮರ್ಥನೆ, ಹರ್ಷವರ್ಧನ್ ಸಪ್ಕಲ್ ಸಮರ್ಥನೆ. ಏನು ತಪ್ಪು ಬಿಡ್ರಿ, ಟಿಪ್ಪು ಸುಲ್ತಾನ್ ಫೋಟೋ ಹಾಕ್ಕೊಂಡ್ರೆ ಶಿವಾಜಿ ಮಹಾರಾಜರ ಹೆಂಗಲ್ಲ ಹಾಗೆ ಟಿಪ್ಪು ಸುಲ್ತಾನು ಅಂತ. ಜೋರು ಪ್ರತಿಭಟನೆ ಆಗ್ತಾ ಇದೆ, ಕಲ್ಲು ತೂರಾಟ ನಡೀತಾ ಇದೆ. ಪುಣೆಯಲ್ಲಿ ಹರ್ಷವರ್ಧನ್ ಸಪ್ಕಲ್ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪುಣೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಯಾರನ್ನ ಕಂಪೇರ್ ಮಾಡ್ತೀರಿ ನೀವು ಅಂತ, ಯಾರನ್ನ ಕಂಪೇರ್ ಮಾಡ್ತೀರಿ ಅಂತ ಒಂದು FIR ಕೂಡ ಆಗಿದೆ. ಪುಣೆ ನಗರದ ಪಾರ್ವತಿ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿದೆ. ಏನು ಮಾತಾಡಿದ್ದು ಹರ್ಷವರ್ಧನ್ ಸಪ್ಕಲ್? ಅದಕ್ಕೆ ಬಹುಶಃ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯೂ ಇದೆ. ರಾಜ್ಯ ರಾಜಕಾರಣದ ಸುದ್ದಿ ಇದು. ಸಿದ್ದರಾಮಯ್ಯನವರ ಬಣದ ಶಾಸಕರುಗಳ ವಿದೇಶ ಪ್ರವಾಸದ ವಿಷಯ ನಾವು ನಿಮಗೆ ಹೇಳಿದ್ದೀವಿ. ಅಂತೂ ಇಂತೂ ಡೇಟ್ ಬಂದೇ ಬಿಡ್ತು. ನಾಳೆ ರಾತ್ರಿ 8 ಗಂಟೆ ವಿಮಾನ ಹತ್ತುತ್ತಾರೆ. ಎಕ್ಸಾಕ್ಟಾಗಿ ಎಷ್ಟು ಜನ ಶಾಸಕರು? ಗಂಟೆಗೂ ಸಂಖ್ಯೆ ಬದಲಾಗ್ತಾ ಇದೆ. ಗಂಟೆಗೂ ಸಂಖ್ಯೆ ಬದಲಾಗ್ತಾ ಇದೆ. ಒಂದು ಹಂತದಲ್ಲಿ 35 MLAಗಳ ತನಕ ಹೋಗಿತ್ತು. ಸಂಜೆ ನೋಡಿದ್ರೆ 29 ಅಂತಾಯಿತು. ಈಗೊಂದು 19 ಅಂತಾಗಿತ್ತು ಸಂಜೆ. ಈಗೊಂದು 22-23 ಅಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವಂಥ ವಿದೇಶ ಪ್ರವಾಸ ಇದು. ಅವರವ್ರ ಖರ್ಚಿನಲ್ಲಿ ಅವರವ್ರು ಹೋಗ್ತಾ ಇದ್ದರೆ ಜನ ಯಾಕೆ ತಲೆ ಕೆಡಿಸಿಕೊಳ್ಳಬೇಕು? ಸರ್ಕಾರದ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರಾ, ತೆರಿಗೆದಾರರ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರಾ? ಈ ವಿದೇಶ ಪ್ರವಾಸಕ್ಕೆ ರಾಜ್ಯದಲ್ಲಿ ನಡೀತಾ ಇರುವ ನಾಯಕತ್ವ ಬದಲಾವಣೆಯ ಲಿಂಕ್ ಇದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರುವುದರಿಂದ ಇಷ್ಟು ಕುತೂಹಲ ಕೆರಳಿಸಿದೆ ಇದು. ಒಬ್ಬ ಸಚಿವರು ಸೇರಿದಂತೆ ಒಟ್ಟು 21 ಜನ ಹೊರಟಿದ್ದಾರೆ ಅನ್ನುವ ಮಾಹಿತಿ. 21 ಜನ. ಕೊನೆಯ ಕ್ಷಣದಲ್ಲಿ ಹಲವರು ಡ್ರಾಪ್ ಆದ್ರಂತೆ. ಅಥೆಂಟಿಕ್ ನಂಬರ್ ಅಂತ ಬಂದಾಗ 24 MLAಗಳು, 3 ಜನ MLCಗಳು ಅಂತ ಆಗಿತ್ತು. ಯಾರ್ಯಾರು ಹೋಗ್ತಾ ಇದ್ದಾರೆ ಲಿಸ್ಟೇ ಬರ್ತಾ ಇದೆ ನೋಡಿ. ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರು, ಮಿನಿಸ್ಟ್ರ್, ಅವರೊಬ್ಬರೇ ಮಿನಿಸ್ಟ್ರ್. ಇದರಲ್ಲಿ ಉಳಿದವರೆಲ್ಲರೂ ಶಾಸಕರುಗಳು. ಕೆ ವೆಂಕಟೇಶ್ ಏನು ಹೇಳಿದ್ರು? ಮೊದಲು ಕರೆದ್ರು, ನಾನು ಬರ್ತೀನಿ ಅಂದೆ, ಬಟ್ ಈಗ ನನಗಾಗೋದಿಲ್ಲ, ನಾ ಕ್ಯಾನ್ಸಲ್ ಮಾಡಿದ್ದೀನಿ ಅಂದಿದ್ರು. ಬಟ್ ಹೋಗ್ತಾ ಇದ್ದಾರೆ, ಅವರು ಕನ್ಫರ್ಮ್ ಹೋಗ್ತಾ ಇದ್ದಾರೆ. ನಾಳೆ ರಾತ್ರಿ 8 ಗಂಟೆಗೆ ಹೋಗಿ ಮಾರ್ಚ್ 1ನೇ ತಾರೀಕು ವಾಪಸ್ ಬರ್ತಾರೆ. ಇಪ್ಪತ್ತೊಂದು ಶಾಸಕರು ಅವರವ್ರ ದುಡ್ಡಿನಲ್ಲಿ ಅವ್ರು ಹೋದರೆ ಏನು ಸಮಸ್ಯೆ ಅಂತ ಅನೇಕ ಕಾಂಗ್ರೆಸ್ ನಾಯಕರುಗಳ ಸಮರ್ಥನೆ. ಶಿವರಾಜ್ ತಂಗಡಗಿ, ರಾಘವೇಂದ್ರ ಹಿಟ್ನಾಳ್, AR ಕೃಷ್ಣಮೂರ್ತಿ ಎಲ್ಲರೂ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಕೆಲವೊಂದಿಷ್ಟು ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋದರೆ ತಪ್ಪೇನು? ತಮ್ಮ ಸ್ವಂತ ಇದರಿಂದ ವಿದೇಶಕ್ಕೆ ಹೋದ್ರೆ ತಪ್ಪೇನಿದೆ? ಬಜೆಟ್ ಸೆಷನ್ 6ನೇ ತಾರೀಕು ಅನ್ನೋದ್ರಾಗ ವಾಪಸ್ ಬರ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಬೆಂಬಲಿಗರು 140 ಮಂದಿ ಅದಾರ. DK ಶಿವಕುಮಾರ್ ಬೆಂಬಲಿಗರು 140 ಮಂದಿ ಅದಾರ. ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಅಂತ ಡಿವೈಡ್ ಯಾಕೆ ಮಾಡಬೇಕ್ರಿ? ನಿಮ್ಮ ಕೈಗೆ ಒಂದು ಲಿಸ್ಟ್ ಕೊಟ್ಟಾರನ ಸಿದ್ದರಾಮಯ್ಯ ಸಾಹೇಬರು, ಇಲ್ಲ DK ಶಿವಕುಮಾರ್ ಸಾಹೇಬರು ನಿಮ್ಮ ಕೈ ಲಿಸ್ಟ್ ಕೊಟ್ಟಾರನ? ಕೊಟ್ಟಿಲ್ಲ. ನಾವು ಕಾಂಗ್ರೆಸ್, ನಾವಿಬ್ಬರದು ಅವರಿಬ್ಬರು ನಾಯಕತ್ವವನ್ನು ಒಪ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀವಿ. ಇಲ್ಲ, ನಾನು ಹೋಗ್ಬೇಕು ಅನ್ಕೊಂಡಿದ್ದೆ ನನ್ನ ದುಡ್ಡಲ್ಲಿ. ನೀವೆಲ್ಲ ಕೇಳೋದಕ್ಕೆ ನಾನು ಭಯ ಬಿದ್ದುಬಿಟ್ಟೇನೆ. ನಮ್ಮ ದುಡ್ಡಿನಾಗ ಹೋಗ್ಬಾರ್ದೇನಪ್ಪ ಅಂತ ಹೇಳಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾನು ಈ ತಿಂಗಳ ಹೋಗೋ ತೀರ್ಮಾನ ನಾನು ಮಾಡಿಲ್ಲ. ನಾನು ಹಿಂದಿನ ತಿಂಗಳೂ ಹೋಗಿದ್ದೆ, ನೀವು ಕೇಳಲಿಲ್ಲ ವಿದೇಶಕ್ಕೆ. ಯಾಕೆ ದುಬೈಗೆ ಹೋಗಿದ್ದೆ, ಅವಾಗ ನೀವು ಒಬ್ಬರು ಕೇಳಿಲ್ಲ. ನಾನು ಹೋಗ್ತಾ ಇಲ್ಲ ಅನಿವಾರ್ಯ ಕಾರಣಗಳಿಂದ. ಇದು ಯಾವುದೇ ಗುಂಪಿನ
ಪ್ರವಾಸ ಅಲ್ಲ, ಪಕ್ಷದ ಅಥವಾ ಸರ್ಕಾರದಲ್ಲ, ಆ ಗುಂಪು ಈ ಗುಂಪು ಅಂತಲ್ಲ, ವೈಯಕ್ತಿಕವಾಗಿ ಹೋಗಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಹೋಗಿ ಬರ್ತಾ ಇದೆ. ಮುಂದಿನ ಸುದ್ದಿಗೆ ಹೋಗೋಣ. ನಾಯಕತ್ವ ಬದಲಾವಣೆಯ ಚರ್ಚೆಗಳ ಮಧ್ಯದಲ್ಲಿ ಬರ್ತಾ ಇರುವ ಹೇಳಿಕೆಗಳ ಸ್ವರೂಪ ಎಂಥದ್ದು, ಗಂಭೀರತೆ ಎಂಥದ್ದು, ಬಳಸ್ತಾ ಇರುವ ಶಬ್ದಗಳು ಯಾವ ರೀತಿಯಂಥದ್ದು ಕುತೂಹಲಕಾರಿ. ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪನವರು ಬಿಡಿಸಿ ಹೇಳಬೇಕಾಗಿಲ್ಲ, ಸಿದ್ದರಾಮಯ್ಯನವರ ಬಣದಲ್ಲಿನ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು. ಯಾಕೆ ಹೇಳಿದ್ರು ಅರ್ಥನೇ ಆಗಲಿಲ್ಲ. ಅದು ನಾಯಕತ್ವ ಬದಲಾವಣೆ, ಸಿ ಎಂ ಬದಲಾವಣೆ ಆಗಬೇಕು ಅಂತ ಕೆಲವರು ಮಾತಾಡ್ತಿದ್ದಾರಲ್ಲ ಅಂದಿದ್ದಕ್ಕೆ ಬೀದಿ ನಾಯಿಗಳನ್ನು ಹಿಡಿದೆಲ್ಲ ಒಳಗೆ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅಂದ್ಬಿಟ್ರು, ಹೈಕೋರ್ಟ್ ಆದೇಶ ಕೊಟ್ಟಿದೆ ಅಂತೇನು. ಯಾಕೆ ಬೇಕಾಗಿತ್ತದು? ಅರ್ಥನೇ ಆಗಲಿಲ್ಲ. ನಾನೆಲ್ಲರಿ ಯಾರನ್ನೋ ನಾಯಿ ಅಂದೆ, ನೀವು ಹೆಂಗೆ ಅರ್ಥ ಮಾಡ್ಕೊಳ್ತೀರಿ ಹಾಗೆ ಅಂತಂದ್ರೆ ಆಮೇಲೆ ಹೈಕೋರ್ಟ್ ಹೇಳಿದ್ದೀನಿ ನಾನು ಅಷ್ಟೇ ಅಂತ. ಇನ್ನೊಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರು, ಡಿ ಕೆ ಶಿವಕುಮಾರ್ ಬಂಡೆಯಲ್ಲ, ಅವ್ರು ರೈಲ್ವೆ ಎಂಜಿನ್ ಇದ್ದಂಗೆ, ರೈಲ್ವೆ ಎಂಜಿನ್ ಬರೋವಾಗಲೂ ಶಬ್ದ ಮಾಡುತ್ತೆ, ಹೋಗೋವಾಗಲೂ ಶಬ್ದ ಮಾಡುತ್ತೆ, ಅದು ಬಂದು ನಿಂತಾಗ ಟೀ ಮಾರೋರು ಎಂಥ ಕಡಲೆಪುರಿ ಮಾರೋರು ಎಲ್ಲ ಆರ್ಭಟ ಆಗುತ್ತೆ, ಹತ್ಕತಿರ್ತಾರೆ ಎಳ್ಕತಿರ್ತಾರೆ ಅಂತ ಸೌಂಡ್ ಮಾಡ್ತಾರೆ ಅವರು ಅಂತ. ಇಬ್ಬರ ಹೇಳಿಕೆನೂ ಕೇಳಿಸ್ಕೊಳ್ಳಿ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಅಲ್ಲ, ಈಗ ಸುಮ್ಮನೆ ನನಗೆ ಗೊತ್ತಿಲ್ಲ, ನನಗೆ ಹೈಕೋರ್ಟ್ ಹೇಳಿದ್ದೆ. ನೀವು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನಾ ನೀವು ಹೇಳ್ತೀರಿ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ ಸರ್. ಮಹದೇವಪ್ಪ ಅವರು ಹೇಳಿದ್ದಾರೆ ಸರ್, ನಾಯಿ ಬಾಲ ಅಲ್ಲಾಡಿಸಬಾರ್ದು, ಬಾಲವನ್ನು ನಾಯಿನ ಆಡಿಸಬಾರ್ದು ಸರ್. ಹಾಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ಗೆ ಇದು ಮಾಡಬೇಕು, ಪ್ರಶ್ನೆ ಮಾಡಬಾರ್ದು ಅಂತ. ಅವರಿಗೆ ಕೇಳ್ರಿ ಯಾರು ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಈ ರೈಲ್ವೆ ಇಂಜಿನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಆದ್ದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ. ಅಲ್ಲ, ಗೊಂದಲ ಸೃಷ್ಟಿ ಮಾಡಿದ್ಯಾರು? ಒಂದು ಕಡೆ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಂದು ಕಡೆ PCC ಅಧ್ಯಕ್ಷರಿದ್ದಾರೆ. ಇಬ್ಬರು ಅದನ್ನು ಬಗೆಹರಿಸ್ಕೊಂಡು ಮಾಡಬೇಕು. ಅದು ಹೈಕಮಾಂಡ್ ತೀರ್ಮಾನ ಮಾಡೋದು, ದೇರ್ ಇಸ್ ನೋ ಡೌಟ್. ಮುಂದಿನ ಸುದ್ದಿ. ರಾಜ್ಯ ರಾಜಕಾರಣದಲ್ಲಿ ಹೈಕೋರ್ಟ್ ಕೊಟ್ಟಂಥ ಒಂದು ಜಡ್ಜ್ಮೆಂಟ್ ಸಂಚಲನ ಸೃಷ್ಟಿಸಿತು. ಎಲೆಕ್ಷನ್ ಪಿಟಿಷನ್ ಇತ್ತು ಒಂದು, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧು ಮಾಡಬೇಕು ಅಂತ ಸುಬ್ಬಾರೆಡ್ಡಿ ಅವರ ವಿರುದ್ಧ ಎಲೆಕ್ಷನ್ಗೆ ನಿಂತು ಸೋತಿದ್ದ BJP ಕ್ಯಾಂಡಿಡೇಟ್ ಮುನಿರಾಜು ಅವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯಲ್ಲಿತ್ತು. ವಿಚಾರಣೆ ಮುಗಿದು ಹೈಕೋರ್ಟ್ ಪೀಠ ಇವತ್ತು ಜಡ್ಜ್ಮೆಂಟ್ ಕೊಟ್ಟರು ಅಸಿಂಧು ಅಂತ. ನೋಡಿ, ಅಪರೂಪ ಈ ರೀತಿಯ ಜಡ್ಜ್ಮೆಂಟ್ಗಳು ಬರೋದು. ಯಾಕಂದರೆ ಬಹಳ ಸಲ ಏನಾಗುತ್ತೆ, ಗೆದ್ದ ಅಭ್ಯರ್ಥಿ ಶಾಸಕರು ಯಾರಾಗಿರ್ತಾರೆ, ಸಂಸದರು ಯಾರಾಗಿರ್ತಾರೆ, ಅವರ ವಿರುದ್ಧ ಸೋತಂಥವ್ರು ಕೋರ್ಟಿಗೆ ಹೋಗಿರ್ತಾರೆ. ಬಟ್ ಕೋರ್ಟಿನಲ್ಲಿ ವಿಚಾರಣೆ ಅದು ಎಷ್ಟು ನಿಧಾನವಾಗಿ ನಡೆಯುತ್ತೆ ಅಂದರೆ 5 ವರ್ಷ ಟೈಮ್ ಮುಗಿದು ಅವ್ರ ಅಧಿಕಾರದ ಅವಧಿನೇ ಮುಗಿದು ಬಿಟ್ಟಿರುತ್ತೆ, ಪೀರಿಯಡ್ ಮುಗಿದು ಬಿಡುತ್ತೆ. ಆ ನಂತರ ಈ ಕೇಸುಗಳಿಗೆ ಏನೂ ವ್ಯಾಲ್ಯೂ ಇರೋದಿಲ್ಲ. ಬಟ್ 3 ವರ್ಷದಲ್ಲಿ ಜಡ್ಜ್ಮೆಂಟ್ ಬಂತು. ಸಿ ಮುನಿರಾಜು BJPಯ ಸೋತ ಅಭ್ಯರ್ಥಿ SN ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧು ಮಾಡಬೇಕು ಅಂತ ಕೋರ್ಟಿಗೆ ಕೇಸ್ ಹಾಕಿದ್ರು. ಸುಬ್ಬಾರೆಡ್ಡಿ ಅವರು ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಂಥ ಡಾಕ್ಯುಮೆಂಟ್ಗಳನ್ನೇ ಪ್ರೂಫ್ ಆಗಿ ಇವರು ಕೊಟ್ಟಿದ್ರು. ಇವೆಲ್ಲ ಸುಳ್ಳಿದಾವೆ ಅಂತ. ಸುಳ್ಳು ಅನ್ನುವುದನ್ನು ಪ್ರೂವ್ ಮಾಡೋದಕ್ಕೆ ಒಂದಷ್ಟು ಸಾಕ್ಷ್ಯಗಳನ್ನು ಅವರು ನ್ಯಾಯಾಲಯದ ಮುಂದೆ ಇಟ್ಟರು. ಆ ಸಾಕ್ಷ್ಯಗಳನ್ನು ಹೈಕೋರ್ಟ್ ಒಪ್ಪಿಕೊಂಡಿತು. ಅಂತಿಮವಾಗಿ ಜಡ್ಜ್ಮೆಂಟ್ನಲ್ಲಿ ಹೇಳ್ತಾರೆ, 100 ಕೋಟಿ ರೂಪಾಯಿಯ ತೆರಿಗೆ ವಂಚನೆಯಾಗಿದೆ. ಅಫಿಡವಿಟ್ನಲ್ಲಿ ಇವರು ಬೇಸಿಕಲಿ ವಾದ ಮಾಡಿದ್ದೇನು, ಕೆಲವು ಆಸ್ತಿಗಳನ್ನು ಮುಚ್ಚಿಟ್ಟಿದ್ದಾರೆ, ಕೆಲವು ಆದಾಯದ ಮೂಲಗಳನ್ನು ಮುಚ್ಚಿಟ್ಟಿದ್ದಾರೆ, ಪಕ್ಕಾ ಕಮರ್ಷಿಯಲ್ ಲ್ಯಾಂಡ್ನ ತಗೊಂಡೋಗಿ ಅಗ್ರಿಕಲ್ಚರಲ್ ಲ್ಯಾಂಡು ಅಂತ ತೋರಿಸಿದ್ದಾರೆ. GST ನಂಬರ್ಗಳಿರ್ತಾವಲ್ಲ, ಆ ನಂಬರ್ಗಳನ್ನು ಬೇಕು ಅಂತ ಮುಚ್ಚಿಟ್ಟಿದ್ದಾರೆ. 50 ಎಕರೆ ಕಮರ್ಷಿಯಲ್ ಲ್ಯಾಂಡ್ ಅಂತದು, ಅದರ ಟೋಟಲ್ ವ್ಯಾಲ್ಯೂ 25 ಲಕ್ಷ ಅಂತ ತೋರಿಸಿದ್ದಾರೆ. ಇವರು ಇನ್ನೊಂದು ಕಡೆ ಕ್ಯಾಂಡಿಡೇಟ್ ಆದವರು ಯಾರಿಗೋ ಸಾಲ ಕೊಟ್ಟಿದ್ರು. ಆ ಕ್ಯಾಂಡಿಡೇಟು ತಮ್ಮ ಎಲೆಕ್ಷನ್ ಅಫಿಡವಿಟ್ನಲ್ಲಿ ನಾವು ಸುಬ್ಬಾರೆಡ್ಡಿ ಅವರಿಂದ ಸಾಲ ತಗೊಂಡಿದ್ದೀವಿ ಅಂತ ಬರೆದಿದ್ದಾರೆ.
ಫಾರ್ ಎಕ್ಸಾಂಪಲ್ ಕುಣಿಗಲ್ ರಂಗನಾಥ್ ಅವರಿಗೆ 25 ಲಕ್ಷ ಸಾಲ ಕೊಟ್ಟಿದ್ರಂತೆ ಸುಬ್ಬಾರೆಡ್ಡಿ ಅವರು. ಕುಣಿಗಲ್ ರಂಗನಾಥ್ ಅವರು ತಮ್ಮ ಅಫಿಡವಿಟ್ನಲ್ಲಿ ಸುಬ್ಬಾರೆಡ್ಡಿ ಅವರಿಂದ 25 ಲಕ್ಷ ತಗೊಂಡಿದ್ದೀನಿ ಅಂತ ತೋರಿಸಿದ್ದಾರೆ. ಬಟ್ ಸುಬ್ಬಾರೆಡ್ಡಿ ಅವರ ಅಫಿಡವಿಟ್ನಲ್ಲಿ ಇರಬೇಕಲ್ಲ, ನಾನು ಕುಣಿಗಲ್ ರಂಗನಾಥ್ ಅವ್ರಿಗೆ 25 ಲಕ್ಷ ಕೊಟ್ಟಿದ್ದೀನಿ ಅಂತ. ಇಲ್ಲವೇ ಇಲ್ಲ. ಈ ದಾಖಲೆಗಳನ್ನಿಟ್ಕೊಂಡು ಮುನಿರಾಜು ಅವರ ಪರ ವಕೀಲರು ನಳಿನ ವಾದ ಮಂಡನೆ ಮಾಡಿದ್ರು. ಒಂದು ಕೇಸ್. ಈಗ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿಯ ಶಾಸಕರಲ್ಲ ಅವರು. ಅವರ ಪರ ವಕೀಲರು ಜಡ್ಜ್ಮೆಂಟ್ ಬಂದ ಮೇಲೆ ಮನವಿ ಮಾಡಿಕೊಂಡ್ರು, ಜಡ್ಜ್ಮೆಂಟಿಗೆ ತಡೆ ಕೊಡಿ ಅಂತ, ಸ್ಟೇ ಕೊಡಿ ಜಡ್ಜ್ಮೆಂಟಿಗೆ ಅಂತ ಮನವಿ ಮಾಡಿಕೊಂಡ್ರು. ಹೈಕೋರ್ಟ್ ನೋ ಅಂತು. ಕೆಲವು ಸಂದರ್ಭದಲ್ಲಿ ಕೊಡ್ತಾರೆ, ತಾವು ಕೊಟ್ಟ ಜಡ್ಜ್ಮೆಂಟಿಗೆ ತಾವೇ ಸ್ಟೇ ಕೊಡ್ತಾರೆ. ಯಾಕೆ? ಮೇಲ್ಮನವಿ ಸಲ್ಲಿಸೋದಕ್ಕೊಂದು ಅವಕಾಶ ಕೊಡ್ತೀವಿ ನಿಮಗೆ, ಹೋಗಿ ಅಪೀಲು ಅಂತ. ಇಲ್ಲಿ ಸ್ಟೇನೂ ಕೊಟ್ಟಿಲ್ಲ. ಈ ಆದೇಶವನ್ನು ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತಗೊಂಡು ಬನ್ನಿ, ವಿಧಾನಸಭೆಯ ಕಾರ್ಯದರ್ಶಿಯ ಗಮನಕ್ಕೆ ತಗೊಂಡು ಬನ್ನಿ ಅಂತ ಹೈಕೋರ್ಟ್ ಹೇಳಿದೆ. ಇದು ರಿಸಲ್ಟ್ 19,179 ಮತಗಳಿಂದ ಸುಬ್ಬಾರೆಡ್ಡಿ ಅವರು ಮುನಿರಾಜು ವಿರುದ್ಧ ಗೆದ್ದಿದ್ರು. ಈ ಗೆಲುವಿನ ಅಂತರದಷ್ಟೇ ಓಟುಗಳನ್ನು ಅನಿಲ್ ಕುಮಾರ್ CPIMನಿಂದ ನಿಂತು ಪಡೆದಿದ್ರು. ಈಗ ಸುಬ್ಬಾರೆಡ್ಡಿ ಅವರ ಎದುರಿಗಿರುವ ಆಯ್ಕೆ ಏನು? ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಹೋಗಬೇಕು. ಅಲ್ಲಿ ವಿಚಾರಣೆ ಎಷ್ಟು ದಿವಸ ನಡೆಯುತ್ತೋ, ಎಷ್ಟು ಕಾಲ ನಡೆಯುತ್ತೋ. ಸುಪ್ರೀಂ ಕೋರ್ಟಿಗೆ ಫಸ್ಟ್ ಇವ್ರು ಕೇಳಬೇಕಾದದ್ದು ಸ್ಟೇ ಕೊಡಿ ಹೈಕೋರ್ಟಿನ ಜಡ್ಜ್ಮೆಂಟಿಗೆ ಅಂತ. ಸುಪ್ರೀಂ ಕೋರ್ಟ್ ಏನಾದರೂ ಅದಕ್ಕೆ ಸ್ಟೇ ಕೊಟ್ಟರೆ ಸುಬ್ಬಾರೆಡ್ಡಿ ಅವರು ಶಾಸಕರು ಅನ್ನಿಸಿಕೊಳ್ತಾರೆ. ಸ್ಟೇ ಕೊಡೋದಿಲ್ಲ, ಹಾಗೆ ವಿಚಾರಣೆ ನಡೆಸ್ತೀವಿ ಅಂದರೆ ಹೈಕೋರ್ಟ್ ಜಡ್ಜ್ಮೆಂಟೇ ಲಾಗೂ ಇರುತ್ತೆ ಅಂತ ಅರ್ಥ. ಹೈಕೋರ್ಟ್ ಜಡ್ಜ್ಮೆಂಟೇ ಲಾಗೂ ಇರುತ್ತೆ. ಆವಾಗ ಸುಬ್ಬಾರೆಡ್ಡಿ ಅವರು ಅಸಿಂಧುಗೊಂಡ ಶಾಸಕರಾಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಉಪಚುನಾವಣೆಗೆ ತಯಾರಿ ಶುರು ಮಾಡ್ಕೋಬೇಕು. 6 ತಿಂಗಳ ಒಳಗಡೆ ಹೊಸ ಶಾಸಕರು ಬರ್ಬೇಕಲ್ಲಿ. ಮುನಿರಾಜು ಅವರು ಅದೂ ಮನವಿ ಮಾಡಿಕೊಂಡಿದ್ರು, ಅವರನ್ನು ಅಸಿಂಧುಗೊಳಿಸಿ ನನ್ನನ್ನೇ ಶಾಸಕ ಅಂತ ಘೋಷಣೆ ಮಾಡಿ ಅಂತ. ಹೈಕೋರ್ಟ್ ಸೈಡ್ ನೋ, ಹಾಗೆ ಘೋಷಣೆ ಮಾಡಲಿಲ್ಲ, ಹಾಗೆ ತೀರ್ಪು ಕೊಡಲಿಲ್ಲ ಹೈಕೋರ್ಟು. ಸುಪ್ರೀಂ ಕೋರ್ಟ್ನಲ್ಲೂ ಆ ವಾದ ಮಂಡನೆ ಮಾಡ್ತೀನಿ ಅಂದರು ಮುನಿರಾಜು ಅವರು. ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. 2023ರಲ್ಲಿ ಏನು ಚುನಾವಣೆ ನಡೀತು, ಆ ಚುನಾವಣೆ ಅಬ್ಡುವೇಟಲ್ಲಿ ಅವರು ಅನೇಕ ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥದ್ದು ಮತ್ತು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನೆಲ್ಲ ಎಳೆಯಾಗಿ ನ್ಯಾಯಾಲಯ ಹೋರಾಟವನ್ನು ಮಾಡಿದ್ವಿ. ಇವತ್ತು ಸುಮಾರು ನನ್ನ ಪ್ರಕಾರ ಒಂದು 2.25 ವರ್ಷ ನಡೆದಿದೆ. ಇವತ್ತು ಸುಮಾರು ಅನೇಕ ಒಳ್ಳೆಯ ಜಡ್ಜ್ಮೆಂಟ್ ಬಂದಿದೆ. ಅದಕ್ಕೆ ಇವತ್ತು ಜಯ ಸಿಕ್ಕಿದೆ ನಮಗೆ. ಅದರಲ್ಲೂ ಕೂಡ ಅವರು ಹಾಕಿರ್ತಕ್ಕಂಥ ಅಬ್ಡುವೇಟಲ್ಲೇ, ಬೇರೆ ಯಾವುದೂ ಹುಡ್ಕೊಂಡಿಲ್ಲ ನಾವು. ಹೊಸದು ಹುಡ್ಕೊಂಡಿದ್ರೆ ಇನ್ನೂ ಬೇಜಾನ್ ಸಿಗೋದು. ಇವತ್ತಿಂದನೇ ಅವರು ಸಂಪೂರ್ಣವಾಗಿ ಸ್ಟೇ ಕೂಡ ಕೊಟ್ಟಿಲ್ಲ ಅವರಿಗೆ. ಇವತ್ತಿಂದನೇ ಅವರು ಅನರ್ಹರಾಗಿದ್ದಾರೆ. ಬಾಗೇಪಲ್ಲಿಯಲ್ಲಿ ಶಾಸಕರು ಇವತ್ತಿಂದನೇ ಇಲ್ಲ. ಹಲವು ಬಾರಿ ಈ ರೀತಿ ಆಗಿದೆ. ಇಂಥವು ಆದಾಗಲೂ ಕೂಡ ಇದನ್ನು ಕೂಡ ವೋಟ್ ಚೋರಿ ಅನ್ನಲ್ವೇ? ಇದು ನಿಜವಾದ ವೋಟ್ ಚೋರಿ. ರಾಹುಲ್ ಗಾಂಧಿ ಕಳಿಸ್ಕೊಡ್ಬೇಕು ಇದನ್ನ. ಎಲ್ಲೆಲ್ಲಿ ವೋಟ್ ಚೋರಿ ಕಾಂಗ್ರೆಸ್ ಮಾಡಿ ಗೆದ್ದಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಮುಖಕ್ಕೆ ಹಿಡಿದ ಕನ್ನಡಿ ಇದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೆ ಅನ್ನೋದರ ಮೇಲೆ ಸುಬ್ಬಾರೆಡ್ಡಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸ್ಟೇ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆದರೆ ಆರಂಭದಲ್ಲೇ ಅವರು ಕದನದಲ್ಲಿ ಗೆದ್ದರು ಅಂತ. ಬಟ್ ಹೈಕೋರ್ಟ್ನಲ್ಲಿ ಆಗಿರುವಂಥದ್ದು ತುಂಬ ದೊಡ್ಡ ಹಿನ್ನಡೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರು ಕೊಪ್ಪಳದಲ್ಲಿದ್ದರು. ಮತ್ತೊಮ್ಮೆ ಸಮಾಜಕ್ಕೆ ಮನವಿ ಅದು, ಅಂದರೆ ಹಿಂದುಳಿದ ವರ್ಗಗಳಿಗೆ ಒಂದು ಮನವಿ ಮಾಡಿಕೊಂಡ್ರು. ನೀವು ಯಾವಾಗಲೂ ನಮ್ಮ ಜೊತೆಗಿದ್ದೀರಿ, ಸಿದ್ದರಾಮಯ್ಯನವ್ರ ಜೊತೆಗಿದ್ದೀರಿ, ನೀವು ಜೊತೆಗಿದ್ದದ್ದಕ್ಕೆ ಅವರಿಗೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಯೋದಕ್ಕೆ ಸಾಧ್ಯ ಆಗಿದ್ದು ಅಂತ. ಅದಕ್ಕೆ ವಿಪಕ್ಷಗಳವರ ಕೌಂಟರ್ ಇದೆ. MLC ಮಾಡುವಾಗ ಹಿಂದುಳಿದ ವರ್ಗದ ಬೇರೆ ಯಾರೂ ನೆನಪಾಗಲಿಲ್ವಾ ಸಿದ್ದರಾಮಯ್ಯನವ್ರಿಗೆ? ಮಗನನ್ನೇ ಮಾಡಬೇಕಾಗಿತ್ತಾ ಅಂತ. ಟೈಮ್ ಕಡಿಮೆ ಇದೆ, ಕ್ವಿಕ್ಕಾಗಿ ಕೇಳಿಸ್ಕೊಂಬಿಡಿ ಅದನ್ನೊಂದು. ನಾವು ಮುಂದುವರೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು? ಅದಕ್ಕೋಸ್ಕರ ರಾಜಕೀಯ ಶಕ್ತಿ ಬೇಕು. ಆ ರಾಜಕೀಯ ಶಕ್ತಿ ಪಡ್ಕೊಳ್ಳೋಕೆ ನಾವು ಯಾರಿಗೆ ಬೆಂಬಲ ಕೊಡಬೇಕು, ಯಾರು ಇಲ್ಲೇ ನಿಂತ್ಕೊಳ್ಬೇಕು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಾಗ ಮಾತ್ರ ನಾವು ರಾಜಕೀಯ ಶಕ್ತಿನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ರಾಜಕೀಯ ಶಕ್ತಿ ಬರಬೇಕು ಅಂತಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಲ್ಲೇ ಬಲ ಇರುವಂಥದ್ದು. ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳ್ಳೋಕ್ಕಾಗುತ್ತೆ. ನಮ್ಮ ಸಮುದಾಯ ಯಾವಾಗಲೂ ಕೂಡ ಒಗ್ಗಟ್ಟಾಗಿದ್ದು, ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಆಶೀರ್ವಾದ ಮಾಡಿದಿರಿ. ಹಾಗಾಗಿ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ ಅವರ ಇಷ್ಟು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿದ್ದರು. ಆ ದಾಖಲೆಯನ್ನು ಮುರಿದು ಕೂಡ ಇವತ್ತು 7 ವರ್ಷಗಳಿಗಿಂತ ಹೆಚ್ಚು ಕಾಲ ಇವತ್ತು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮುಂದುವರಿದ್ದಾರೆ. ಗಂಗಾವತಿ ತಾಲೂಕಿನಲ್ಲಿ ಸುಮಾರು 72 ಕೆರೆಗಳನ್ನು ತುಂಬೋದಕ್ಕೆ 140 ಕೋಟಿಯಷ್ಟು ಹಣನ ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ. ಗಂಗಾವತಿ ತಾಲೂಕು ಅವರು ಯಾವತ್ತೂ ಕೂಡ
ತಂದೆಯವ್ರಿಗೆ ಬೆಂಬಲ ಕೊಟ್ಕೊಂಡು ಬಂದಿದ್ರಿ. ಈ ಬಾರಿ ಅಷ್ಟೇ ಅಲ್ಲ, ತಂದೆಯವರು ಕೂಡ ಹಿಂದೆ ಕೊಪ್ಪಳದಲ್ಲಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಆಗ್ಲೂ ಕೂಡ ಅತಿ ಹೆಚ್ಚು ಗಂಗಾವತಿ ತಾಲೂಕಿನಿಂದಲೇ ಓಟ್ ಲೀಡ್ ಕೊಟ್ಟಿದ್ರು ಅಂತ ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.